ಚನ್ನಪಟ್ಟಣದಲ್ಲಿ ಪುತ್ರನ ಸೋಲಿನ ಬಳಿಕ ಅಲರ್ಟ್ ಆದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಕಳೆದುಕೊಂಡ ಬಳಿಕ ಮಂಡ್ಯದಲ್ಲಿ ಹೈ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಇದ್ದು ಬಂದಂತಹ ಎಲ್ಲಾ ಕ್ಷೇತ್ರಗಳು ಕೈ ತಪ್ಪಿಕೊಂಡು ಹೋಗ್ತಾ ಇದ್ದಾವೆ. ಚನ್ನಪಟ್ಟಣ ಹೋಯಿತು, ರಾಮನಗರ ಹೋಯಿತು, ಹಾಸನ ಹೋಯಿತು, ಮಂಡ್ಯ MLA ಸ್ಥಾನಗಳು ಬಹುತೇಕವಾಗಿ ಹೋಯಿತು. ಉಳ್ಕೊಂಡಿರೋದು MP ಸೀಟ್ ಒಂದೇ ಮಂಡ್ಯದು. JDS ಪಾಲಿಗೆ ಅದು ಸ್ವಲ್ಪ ಶಕ್ತಿ ಅಂತ ಹೇಳಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿದ್ದಾರೆ. ಮಂಡ್ಯ ಸಂಸದರಾಗಿ 2ನೇ ದಿಶಾ ಸಭೆಯನ್ನು ಕುಮಾರಸ್ವಾಮಿ ಕರೆದಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ. ಈ ಹಿಂದೆ ಆಗಸ್ಟ್ 26ಕ್ಕೆ ಮೊದಲ ದಿಶಾ ಸಭೆ ಕರೆದಿದ್ರು. ಊಟಕ್ಕೂ ಹೋಗದೆ ಬಹಳ ಆಕ್ಟಿವ್ ಆಗಿ ಸಭೆಯನ್ನು ಮಾಡಿದ್ರು. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. ನಿರಂತರದ ಕಾರ್ಯ ಒತ್ತಡದ ನಡುವೆ ಕೂಡ ಮಂಡ್ಯಗೆ ಅವಾಗ ಭೇಟಿ ಕೊಡ್ತಾನೆ ಇದ್ದಾರೆ. ಒಂದು ಆರೋಪ ಅವ್ರ ಮೇಲೆ ಕಾಂಗ್ರೆಸ್ನವ್ರು ಮಾಡೋದು, ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಸಂಸದರಾಗಿ ಆಯ್ಕೆ ಆದಮೇಲೆ ಬರ್ತಾನೆ ಇಲ್ಲ. ಅವರು ಹಿಂಗೆ ಮಾಡಿಬಿಡ್ತಾರೆ, ಓಟ್ ಹಾಕ್ಸ್ಕೋತಾರೆ, ಗೆಲ್ತಾರೆ, ಕ್ಷೇತ್ರ ಕಡೆ ಗಮನ ಕೊಡೋದಿಲ್ಲ ಅಂತ. ಬಟ್ ಅದನ್ನು ದೂರ ಮಾಡಬೇಕು ಅಂತ ಕುಮಾರಸ್ವಾಮಿಯವರು ಅಲರ್ಟ್ ಆಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನ ಬಳಿಕ ದಳಪತಿಯವರು ಈಗ ಸಕ್ರಿಯರಾಗಿ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಕೇಂದ್ರ ಕೈಗಾರಿಕಾ ಸಚಿವರಾಗಿರೋದ್ರಿಂದಾಗಿ ಸಹಜವಾಗಿ ಇಡೀ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಗಿರುತ್ತೆ. ಅದರ ಮಧ್ಯೆ ಟೈಮ್ ಕೂಡ ಕಷ್ಟ ಆದರೂ ಕೂಡ ಮಂಡ್ಯ ಕಡೆಗೆ ತಿರುಗಿ ನೋಡ್ತಾ ಇದ್ದಾರೆ. 2ನೇ ಸಭೆಯನ್ನು ಕರೆದಿದ್ದಾರೆ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಿಗೂ ಕೂಡ ಅಧಿಕಾರದ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿದ್ದರು. ಕುಮಾರಣ್ಣ ಬಂದರು, ಎಲೆಕ್ಷನ್ ಮಾಡಿದರು, ಅದಾದಮೇಲೆ ಮಿನಿಸ್ಟರ್ ಆಗಿಬಿಟ್ರು, ಈ ಕಡೆ ಬರಲೇ ಇಲ್ಲ ಅಂಥೇಳಿ. ಬಟ್ ಅವ್ರಿಗೂ ಕೂಡ ಒಂದು ರೀತಿ ಆತ್ಮವಿಶ್ವಾಸ ತುಂಬಬೇಕಲ್ವಾ. ಹಾಗಾಗಿನೇ ಕುಮಾರಸ್ವಾಮಿಯವರು ಈಗ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ತಮ್ಮ ಭದ್ರಕೋಟೆ ಏನಿದೆ, ಭದ್ರಕೋಟೆ ಅಂದರೆ ಒಂದು 50-50 ಅಂತ ಅಂದ್ಕೊಳ್ಳೋಣ. ಯಾಕಂದರೆ MLA ಎಲ್ಲ ಕಾಂಗ್ರೆಸ್ಸು, MP ಮಾತ್ರ JDS ಇರೋದಲ್ಲಿ. ARPೇಟೆ ಒಂದು JDS ಇರೋದು MLA. ಅದರ ಹೊರತಾಗಿ ಬೇರೆಲ್ಲೂ ಕೂಡ JDSನ ಶಕ್ತಿ ಅಷ್ಟೊಂದು ಇಲ್ಲ. ಇರುವಂತಹ ಸಾಮರ್ಥ್ಯವನ್ನು ಉಳಿಸಿಕೊಳ್ಳುವಂಥ ಶತಪ್ರಯತ್ನವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ.